ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತರಾವರಿ ತಿಂಡಿಗಳು. ತುಂಬ ದಿನಗಳಾದಮೇಲೆ ಹಾಟ್ ಚಾಕ್ಲೇಟ್ನ ವಿಡಿಯೋನೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಈಗ 6 ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಕಾಯೋ ಅಷ್ಟರೊಳಗೆ ನಾವು ಕಾರ್ನ್ಫ್ಲೋರ್ನ 1.5 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂಚೂರು ಹಾಲು ಸಪ್ರೇಟಾಗಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು, ಲಮ್ಸ್ ಆಗಬಾರ್ದು. ಸೊ ಇವಾಗ ನೆಕ್ಸ್ಟು ನಾವು ಡಾರ್ಕ್ ಚಾಕ್ಲೇಟ್ನ ಚಾಪ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ತೊಗೊಂಡಿರೋದು 90% ಡಾರ್ಕ್ ಚಾಕ್ಲೇಟ್. ಇದರಲ್ಲಿ ತುಂಬಾ ಸ್ವೀಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಶುಗರ್ ಆ್ಯಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಗ್ಲಾಸ್ಗೆ 1 ಸ್ಪೂನ್ ಶುಗರ್ ಆಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹಾಲು ಕಾದಿದೆ. ಹಾಲಿಗೆ ಈಗ ಶುಗರ್ ಹಾಕ್ಕೊಳ್ಳೋಣ, ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಟಿರ್ ಆದಮೇಲೆ ಕೊಕೋ ಪೌಡರ್ ತೊಗೊಂಡಿದ್ದೀನಿ 1 ಸ್ಪೂನು. ಸೊ ಈಗ ಲಮ್ಸ್ ಆಗಬಾರ್ದು. ಸೊ ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಕಾರ್ನ್ಫ್ಲೋರ್ನ ಕಲಿಸ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಸೊ ಈ ಟೈಮಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು, ಯಾಕೆಂದರೆ ಕಾರ್ನ್ಫ್ಲೋರು ಲಮ್ಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಬಿಡಬಾರ್ದು. ಈಗ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಬೇಕು. ಈಗ ಸ್ಟಿರ್ ಮಾಡ್ತಾ ಮಾಡ್ತಾ ಅದು ತಿಕ್ನೆಸ್ ಬರುತ್ತೆ ನೋಡಿ, ಈ ಥರ ತಿಕ್ನೆಸ್ ಇರಬೇಕು. ಸೊ ಹಾಟ್ ಚಾಕ್ಲೇಟ್ ರೆಡಿ ಇದೆ. ಸೊ ಚಳಿ ಟೈಮು ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಥವಾ ಕುಡಿಬೇಕು ಅಂತ. ಸೊ ಇದು ಚೆನ್ನಾಗಿರುತ್ತೆ. ವಿಂಟರ್ ಆಗಿರೋದ್ರಿಂದ ಹಾಟ್ ಚಾಕ್ಲೇಟ್ ರೆಡಿ ಇದೆ. ಗಾರ್ನಿಷಿಂಗಿಗೆ ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಳ್ಳೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.